ಕೊನೆಗೂ ಜಮ್ಮು ಕಾಶ್ಮೀರಕ್ಕೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. 3 ಹಂತದಲ್ಲಿ ನಡೆಯುವ ಎಲೆಕ್ಷನ್ಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇದರ ಮಧ್ಯೆ ಸ್ಥಳೀಯ ಪಕ್ಷಗಳು ಹೊಸ ಬಾಂಬ್ ಸಿಡಿಸಿವೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎರಡು ರಾಜ್ಯಗಳಿಗೆ ಚುನಾವಣೆ ದಿನಾಂಕ ಘೋಷಣೆ. ಜಮ್ಮು ಕಾಶ್ಮೀರದಲ್ಲಿ 10 ವರ್ಷಗಳ ನಂತರ ಎಲೆಕ್ಷನ್. ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ವಿಧಾನಸಭೆಗಳಿಗೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಎಲೆಕ್ಷನ್ ಡೇಟ್ ಘೋಷಿಸಿದ್ದಾರೆ. ಅಧಿಕಾರಿಗಳು ಕಣಿವೆ ರಾಜ್ಯದ ಎಲ್ಲ ಕಡೆ ಹೋಗಿ ಚುನಾವಣೆ ತಯಾರಿ ಮಾಡಿದ್ದಾರೆ. ಜನರು ತಮ್ಮ ಭವಿಷ್ಯವನ್ನ ತಾವೇ ಬರೆದುಕೊಳ್ಳುವ ಉತ್ಸಾಹದಲ್ಲಿದ್ದಾರೆ ಎಂದರು. ಜಮ್ಮು ಕಾಶ್ಮೀರದ 90 ಕ್ಷೇತ್ರಗಳಲ್ಲಿ 3 ಹಂತದಲ್ಲಿ ಮತದಾನ ನಡೆಯಲಿದೆ. ಸೆಪ್ಟೆಂಬರ್ 18 ಹಾಗೂ 25 ಮತ್ತು ಅಕ್ಟೋಬರ್ 1ರಂದು ವೋಟಿಂಗ್ ಆಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 87,09,000 ಮತದಾರರಿದ್ದಾರೆ. 42,62,000 ಮಹಿಳೆಯರು, 44,46,000 ಪುರುಷ ಮತದಾರರಿದ್ದಾರೆ. 3,71,000 ನೂತನ ಮತದಾರರಿದ್ದು ಅಕ್ಟೋಬರ್ 1ರಂದು ಜಮ್ಮು ಕಾಶ್ಮೀರದಲ್ಲಿ ಫಲಿತಾಂಶ ಹೊರಬೀಳಲಿದೆ. Elections in J&K will be held in 3 phases. So this is a shorter period. Date of poll will be 18th of September and it's a Wednesday. Second phase would be on 29th of August and the statutory period of nominations and all. Poll being on 25th of September. And phase 3, nomination on 5th of September and every voting finishing on 1st of October. Counting would be on 4th of October. ಜಮ್ಮು ಕಾಶ್ಮೀರದ ಚುನಾವಣೆ ಘೋಷಣೆ ಬೆನ್ನಲ್ಲೇ ಕಿರಿಕ್ ಶುರುವಾಗಿದೆ. ಕಳೆದ 24 ಗಂಟೆಯಲ್ಲೇ 200ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಮಾಜಿ ಸಿಎಂ ಓಮರ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ. लगातार पिछले 24 घंटे में जो बेशुमार यहाँ ट्रांसफरें हुई, इलेक्शन कमीशन को उनका फौरी तौर जायजा लेना चाहिए. इतने सारे अफसर अचानक ट्रांसफर किए जाना हमें तो शक है. ಹರಿಯಾಣದ 90 ಕ್ಷೇತ್ರಗಳಿಗೆ ಅಕ್ಟೋಬರ್ 1ರಂದು ಏಕಕಾಲಕ್ಕೆ ಮತದಾನ ನಡೆಯಲಿದ್ದು ಅಕ್ಟೋಬರ್ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರ ಒಮ್ಮೆ ಫಾರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ, ಮುಫ್ತಿ ಸಯೀದ್, ಆ ನಂತರ ಗುಲಾಮ್ ನಬಿ ಆಜಾದ್, ಇದು ಬಿಟ್ಟರೆ ಬೇರೆ ಹೆಸರು ಕೇಳಲೇ ಇಲ್ಲ ನಾವು. ಯಾಕೆ ಬೇರೆಯವರು ಯಾರು ಆಗಲೇಬಾರ್ದಾ? ನೋಡಿ, ಜಮ್ಮು ಕಾಶ್ಮೀರ 2014ರ ಚುನಾವಣೆ ಕೊನೆ, ಅದಾಂತರ ಚುನಾವಣೆ ಆಗಿಲ್ಲ. ಅದಾದ ನಂತರ ಆರ್ಟಿಕಲ್ 370 ತೆಗೆಯಲಾಯಿತು. ದೋ ಪ್ರಧಾನ್ ದೋ ಸಂವಿಧಾನ ಇಲ್ಲ. ಈಗ ಆವತ್ತು ನಡೆದಂಥ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರ್ ಪೀಪಲ್ ಡೆಮೊಕ್ರೆಟಿಕ್ ಪಾರ್ಟಿ, ಮುಫ್ತಿ ಸಯೀದ್ ಅವರ ಪಾರ್ಟಿ 28 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಆಗ ಇದ್ದದ್ದು 83, ಒಟ್ಟು 83 ಇತ್ತು. 83ರಲ್ಲಿ 42 ಬಂದವರು ಗೆಲ್ತಿದ್ರು. BJP 25 ಸ್ಥಾನ ಪಡ್ಕೊಂಡಿತ್ತು. JK ನ್ಯಾಷನಲ್ ಕಾನ್ಫರೆನ್ಸ್, ಫಾರೂಕ್ ಅಬ್ದುಲ್ಲಾ ಮತ್ತು ಒಮರ್ ಅಬ್ದುಲ್ಲಾ ಅವರ ಪಾರ್ಟಿ NC ನ್ಯಾಷನಲ್ ಕಾನ್ಫರೆನ್ಸ್ 15, ಕಾಂಗ್ರೆಸ್ 12 ಮತ್ತು ಇತರರು. ಇಲ್ಲೇನಾಯಿತು, ಜಮ್ಮು ಕಾಶ್ಮೀರ್ PDP ಪಾರ್ಟಿ ಮತ್ತು BJP ಜೊತೆ ಸೇರಿ ಸರ್ಕಾರವನ್ನು ರಚಿಸಿತು. ಆಮೇಲೆ ಬಿದ್ದೋಯ್ತು. ಆಮೇಲೆ ಹಾಗೆ ನಿಂತೋಗ್ಬಿಡ್ತು. ಇಲ್ಲಿ ಕಾಂಗ್ರೆಸ್ನಲ್ಲಿ ಭಾಳ ಪ್ರಮುಖವಾಗಿ ಗುಲಾಮ್ ನಬಿ ಆಜಾದ್ ಇದ್ದರು. ಗುಲಾಮ್ ನಬಿ ಆಜಾದ್ ಮತ್ತು ಅಶೋಕ್ ಗೆಹ್ಲೋಟ್ ಇವರಿಬ್ಬರು ಬಂದು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಮತ್ತು JDS ಸರ್ಕಾರ ಆಯ್ತಲ್ಲ, ಆಗ ಅದರ ನೇತೃತ್ವ ವಹಿಸಿದ್ದು ಇವರಿಬ್ಬರೇ. ಆಮೇಲೆ ಗುಲಾಮ್ ನಬಿ ಆಜಾದ್ ಪಕ್ಷ ಬಿಟ್ಟರು, BJPಗೆ ಹೋಗ್ತಾರೆ ಅಂತಿತ್ತು. BJPಗೆ ಹೋಗಲಿಲ್ಲ, ಅವ್ರದ್ದೊಂದು ಪಾರ್ಟಿ ಮಾಡಿಕೊಂಡ್ರು. ಭಾಳ ಉನ್ನತ ಮಟ್ಟದ ನಾಯಕ. ಅವರ ಬಗ್ಗೆ ಭಾಳ ದೊಡ್ಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ನರೇಂದ್ರ ಮೋದಿ. ನಂತರ ಅವರಿಗೆ ಪದ್ಮ ಪ್ರಶಸ್ತಿ ಕೂಡ ಬಂತು. ಇರಲಿ, ಜಮ್ಮು ಕಾಶ್ಮೀರ ಕಣ ಯಾವ ರೀತಿ ಇದೆ ಈ ಬಾರಿ? ಇದು 370 ರದ್ದಾದ ಬಳಿಕ ಮೊದಲ ಚುನಾವಣೆ, ಕೇಂದ್ರಾಡಳಿತ ಪ್ರದೇಶವಾದ ಬಳಿಕ ಮೊದಲ ಚುನಾವಣೆ, ಲಡಾಖ್ ಇಲ್ಲದ ಜಮ್ಮು ಕಾಶ್ಮೀರದ ಮೊದಲ ಚುನಾವಣೆ, ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಮೊದಲ ಚುನಾವಣೆ. ಆಗಸ್ಟ್ 5, 2019ರಲ್ಲಿ ಕಣಿವೆ ನಾಡಲ್ಲಿ 370 ರದ್ದಾಗತ್ತೆ. ಭಾಳ ದೊಡ್ಡ ಮಟ್ಟದ ಸದ್ದು ಮಾಡುತ್ತೆ. 10 ವರ್ಷದಲ್ಲಿ ರಾಜಕೀಯ ಸ್ಥಿತ್ಯಂತರ ಬದಲಾವಣೆಗಳಾಗಿದೆ. ಅಂದರೆ 2014 ಚುನಾವಣೆ ಆದ ನಂತರ ಇಲ್ಲಿ ತನಕ ಕಟ್ಟ ಕಾಂಗ್ರೆಸ್ಸಿಗ ಗುಲಾಮ್ ನಬಿ ಆಜಾದ್ ಕಾಂಗ್ರೆಸ್ಗೆ ಕೈಕೊಟ್ಟು ಹೊರ ನಡೆದಿದ್ದಾರೆ.
ದಿನೇ ದಿನೇ ಕಡಿಮೆ ನಾಡಲ್ಲಿ ಬಲಿಷ್ಠವಾಗ್ತಾ ಇದೆ BJP. ಪ್ರತ್ಯೇಕತಾವಾದಿಗಳಿಗೆ ಶಾಕ್ ಕೊಟ್ಟಿರುವಂಥ ಸರ್ಕಾರ. 2014ರಲ್ಲಿ 83 ವಿಧಾನಸಭಾ ಕ್ಷೇತ್ರ ಇತ್ತು. ಈಗ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 90 ಆಗಿದೆ. ಯಾರಿಗೆ 46 ಬರುತ್ತೆ ಅವರು ಸರ್ಕಾರ ರಚನೆ ಮಾಡ್ತಾರೆ. PDPಗೆ ಬರುತ್ತಾ, BJPಗೆ ಬರುತ್ತಾ, ಕಾಂಗ್ರೆಸ್ಗೆ ಬರುತ್ತಾ, ಜೊತೆ ಸೇರ್ಕೊಂಡು ಮಾಡ್ತಾರಾ, ಕಾದು ನೋಡಬೇಕು. ಕಾಶ್ಮೀರದಲ್ಲಿ 2014ರಲ್ಲಿ ಓನ್ಲಿ ಕಾಶ್ಮೀರ, ಜಮ್ಮು ಕಾಶ್ಮೀರ 2014ರಲ್ಲಿ 46 ಸೀಟ್ ಮಾತ್ರ ಇತ್ತು. ಇದೀಗ ಅಸೆಂಬ್ಲಿ ಸೀಟ್ ಪ್ರಮಾಣ 46ರಿಂದ 47ಕ್ಕೆ ಹೋಗಿದೆ. ಆದರೆ ಜಮ್ಮುವಿನಲ್ಲಿ 37 ವಿಧಾನಸಭಾ ಕ್ಷೇತ್ರ ಇತ್ತು. ಅದು ಈ ಬಾರಿ ಜಮ್ಮುವಿನಲ್ಲಿ 43 ಅಸೆಂಬ್ಲಿ ಸೀಟ್ಗಳಿವೆ. ಪ್ರತಿ ಬಾರಿ ಹೆಚ್ಚುತ್ತಾನೇ ಇದೆ ಮತದಾನ ಪ್ರಮಾಣ. 1996ರಲ್ಲಿ 47.99, 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 58.46% ಮತದಾನ ಆಗಿತ್ತು. ಈ ನಡುವೆ ಗುಲಾಂ ನಬಿ ಆಜಾದ್ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಕಾಂಗ್ರೆಸ್ಸಿಗ, ಅದ್ಭುತ ಆಡಳಿತಗಾರ, ಎರಡು ಮಾತಿಲ್ಲ, ಮಾತಾಡಿದ್ದಾರೆ. ಇದರ ಬಗ್ಗೆ ಕೇಳಿಸ್ಕೊಳ್ಳಿ. आया है और जम्मू सूबा में ज़्यादा उसका असर है, तो फ्री और फेयर इलेक्शन के साथ साथ हमें पूरी आशा है कि सिक्योरिटी का बंदोबस्त, वोटर्स का, लीडर्स का, इलेक्शन लड़ने वाले लोगों का, कैंपेन करने वाले लोगों के पूरी सुरक्षा का ध्यान रखा जाए. जिस तरह के पार्लियामेंट में इलेक्शन बहुत अच्छे हुए पूरे देश में और जम्मू कश्मीर में भी. ಜಮ್ಮು ಕಾಶ್ಮೀರ ಅವತ್ತಿಂದ ಇವತ್ತಿನ ತನಕ ಅದೊಂದು ಭೂಲೋಕದ ಸ್ವರ್ಗದಲ್ಲಿ, ಎರಡು ಮಾತಿಲ್ಲ. ಕಾಶ್ಮೀರವನ್ನು ನೋಡಿದಾಗ ಅದನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಾವಾಗ ಸ್ವಾತಂತ್ರ್ಯ ನಮಗೆ ಬಂದಂಥ ಸಂದರ್ಭದಲ್ಲಿ ಆದಂಥ ಕೆಲವು ಕಟ್ಟುಪಾಡುಗಳು ಬೇರೆಲ್ಲ ಇತ್ತು. ಹರಿಸಿಂಗ್ ಅಲ್ಲಿಯ ರಾಜ ಆಗಿರ್ತಾನೆ, ಆತನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನ ಬರುತ್ತೆ. ಆಗ ಭಾರತದ ಸಹಾಯವನ್ನು ಕೇಳ್ತಾನೆ, ಆಗ ಭಾರತ ಸಹಾಯ ಮಾಡುತ್ತೆ. ನಂತರ ದಿನಮಾನಗಳಲ್ಲಿ ಈ ಫರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾ ಅಂತಿದ್ರು. ಶೇಖ್ ಅಬ್ದುಲ್ಲಾ, ಫರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ ಅವರ ಸಂತಾನವೇ ಇಲ್ಲಿ ತನಕ, ಬೇರೆ ಯಾರಲ್ಲಿ ಬರಲೇ ಇಲ್ಲ. ಆದರೆ ಯಾವಾಗ ಅಲ್ಲಿ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಹಿಂದಿನ ರಾಜಕೀಯ ನಾಯಕರು, ಈಗಿನವರು ಏನೇ ಟೀಕೆ ಟಿಪ್ಪಣಿ ಮಾಡಲಿ, ಹಿಂದಿನ ರಾಜಕೀಯ ನಾಯಕರಿಗೆ ಕಾಶ್ಮೀರವನ್ನು ಉಳಿಸ್ಕೊಳ್ಬೇಕಾಗಿತ್ತು. ಒಂದು ಕ್ಲಾಸ್ ಹಾಕಿದರು, ಕಂಡೀಷನ್ಸ್ ಅಪ್ಲೈ ಅಂತ. ಆದರೆ ರಾಜಕೀಯ ಲಾಭಕ್ಕಾಗಿ ಅದನ್ನು ಉಳಿಸ್ಕೊಂಡೇ ಬಂದರು. ಬಟ್ ನರೇಂದ್ರ ಮೋದಿಯವರು ಬೇರೆ ಏನು ಮಾಡಲಿಲ್ಲ, ಆ ಕ್ಲಾಸ್ ಇದೆಯಲ್ಲ ಕಂಡೀಷನ್ಸ್ ಅಪ್ಲೈ, ಅದನ್ನು ತೆಗೆದುಹಾಕಿದರು. ಒಂದು ಏನು ಹೋರಾಟ ಗಿರಾಟ ಎಂತೂ ಇಲ್ಲ, ರಕ್ತರಹಿತ ಕ್ರಾಂತಿ. ಅದೇ ಕ್ಲಾಸಲ್ಲಿ ಅದರಲ್ಲೇನಿತ್ತು, ಇದು ಪರ್ಮನೆಂಟ್ ಅಲ್ಲ ಅನ್ನುವಂಥ ರೀತಿಯಲ್ಲಿತ್ತು. ಆ ಥರ ಇದ್ದದ್ದು, ತಾತ್ಕಾಲಿಕ ಅನ್ನೋ ರೀತಿಯಲ್ಲಿ. ಆ ತಾತ್ಕಾಲಿಕನೂ ತೆಗೆದುಬಿಟ್ರು, ಅಷ್ಟೇ ಆಗಿದ್ದು. ಹೆಂಗಿತ್ತು ಕಾಶ್ಮೀರ, ಹೆಂಗಾಯಿತು ಕಾಶ್ಮೀರ ಬನ್ನಿ ಹೇಳ್ತೀನಿ. ಮೊದಲು ಪ್ರತಿದಿನ ಕಲ್ಲೆಸೆಯ್ತಾ ಇದ್ರು. ಇವತ್ತು ಕಲ್ಲೆಸೆಯೋ ಕೈಗೆ ಕೆಲಸ ಕೊಡೋ ಪ್ರಯತ್ನಗಳಾಗ್ತಾ ಇದೆ. 2018ರಲ್ಲಿ ಒಂದೇ ವರ್ಷದಲ್ಲಿ 1767 ಕಲ್ಲೆಸೆತ ಕೇಸ್. 2023ರಲ್ಲಿ ಒಂದೂ ಕೇಸ್ ಇರಲಿಲ್ಲ. 2018ರಲ್ಲಿ 52 ಬಂದಾಗತ್ತೆ. 2023ರಲ್ಲಿ ಒಂದೂ ಬಂದಿಲ್ಲ. ಅಲ್ಲಿ ಉಗ್ರ ವಾನಿ ಎಂಬಾತನಿಗೆ ಬಹಿರಂಗ ಬೆಂಬಲ ಕೊಡ್ತಾ ಇದ್ರು. ಈಗ ಭಯೋತ್ಪಾದಕ ರೀತಿಯಲ್ಲಿದ್ದಂಥ ವಾನಿಗೆ ಬೆಂಬಲ. ಇದೀಗ ವಾನಿ ಅಪ್ಪನೇ ಸ್ವತಃ ತಿರಂಗಾ ಧ್ವಜವನ್ನು ಹಾರಿಸಿದ್ರು. ವಾನಿಗೆ ಬೆಂಬಲಿಸ್ತಾ ಇದ್ರು ಜನ ಮೊದಲು. ಇದೀಗ ಜನಗಣಮನ ದೇಶಗೀತೆ ಹಾಡ್ತಾ ಇದ್ದಾರೆ ಕಾಶ್ಮೀರದ ಜನ. ಉಗ್ರ ಚಟುವಟಿಕೆ ಹೆಚ್ಚಾಗಿತ್ತು ಮೊದಲು, ಇದೀಗ 45% ಉಗ್ರ ಚಟುವಟಿಕೆ ಕಡಿಮೆಯಾಗಿದೆ. ನಿಂತಿಲ್ಲ, ಕಡಿಮೆಯಾಗಿದೆ. ನಮ್ಮವ್ರು ಕೇಳೋದಂಗೆ ಗೊತ್ತಾ, ನಿಂತೋಗ್ಬಿಡ್ದಾ? ಹೆಂಗೆ ನಿಂತೋಗ್ಬಿಡುತ್ತೆ? ನೀವು ಅಷ್ಟು ಮಾಡಿ ಹಾಕಿಲ್ವಾ? ಹೆಂಗೆ ನಿಂತೋಗ್ಬಿಡುತ್ತೆ? ಕಸ ತೆಗಿಬೇಕು ಅಂತಂದರೆ ಒಂದು ರೂಮಲ್ಲಿ ಸ್ವಲ್ಪ ಕಸ ಇದ್ದರೆ ಕ್ಲೀನ್ ಮಾಡೋದಕ್ಕೆ ಅರ್ಧ ಗಂಟೆ ಸಾಕು. ಮನೆ ತುಂಬ ಕಸ ಹಾಕಿದ್ದೀರಿ ನೀವು, ಕ್ಲೀನ್ ಮಾಡಬೇಕಲ್ಲ. 45% ಕಡಿಮೆ ಆಗಿದೆಯಲ್ಲ. ಆ್ಯಂಡ್ ಒನ್ಸ್ ಅಗೇನ್ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ರಾಜಕೀಯ ತರಬೇಡಿ, ಅದು ನಮ್ಮದು. ಯಾವಾಗ ನಮಾಮಿ ಗಂಗೆಗೆ ತರ್ತಿರಲ್ರೋ, ನಮಾಮಿ ಗಂಗೆಯನ್ನು ಒಂದು ಕ್ಲೀನ್ ಮಾಡಬೇಕು ಅನ್ನೋಂಥ ಒಂದು ಆಲೋಚನೆ ಒಬ್ಬ ವ್ಯಕ್ತಿಗೆ ಬಂದಾಗ ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸ್ವಚ್ಛ ಭಾರತ್ ಅಭಿಯಾನ ಅಂತ ಒಂದು ಆಲೋಚನೆ ಬಂದಾಗ ಸ್ವಚ್ಛ ಆಯ್ತಾ? ಏನು ಮಾನಗೇಡಿಗಳ್ರಿ ನೀವೆಲ್ಲ. ಸ್ವಚ್ಛ ಭಾರತ ಕೇವಲ ನರೇಂದ್ರ ಮೋದಿಯವರ ಕನಸಲ್ಲ ರೀ, ಅದು ಬಾಪು ಮಹಾತ್ಮನ ಕನಸು. ಸೇವನಾ ವಾರ ಅಂತ ಮಾಡ್ತಾಯಿದ್ರು ಮೊದಲು ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ. ಅದು ಬಿಡಿ, ಒಂದೋ ಬಾಪುಗಾಗಿನೋ ನರೇಂದ್ರ ಮೋದಿಗಾಗಿನೋ ಬಿಟ್ಟಾಕಿ ನಮ್ಮ ಮನೆ, ನಮ್ಮ ದೇಶ,
ನಮ್ಮ ಸಮಾಜ. ಹಾಗಾದರೂ ಆಲೋಚನೆ ಮಾಡ್ರಪ್ಪ, ಕಸ ಇರಬಾರ್ದು ಅಂತೇಳಿ. ಇನ್ನು ಒಳನುಸುಳುವಿಕೆ ಜಾಸ್ತಿ ಇತ್ತು. 97% ಒಳನುಸುಳುವಿಕೆ ಕಡಿಮೆಯಾಗಿದೆ. ವ್ಯಾಪಾರ ವಹಿವಾಟು ಮಾಡಂಗೇ ಇಲ್ಲ. ಬೇರೆಯವರು ಬಂದು ಅಲ್ಲಿ ಇನ್ವೆಸ್ಟ್ ಮಾಡಂಗಿಲ್ಲ. ನೀವು ಚಾ ಅಂಗಡಿ ಇಡೋಂಗಿಲ್ಲ, ಅಲ್ಲೇ ಹುಡುಗಿನ ಮದುವೆ ಆಗಂಗಿಲ್ಲ, ಆಸ್ತಿ ಸಿಗಲ್ಲ, ಆ ಕಾನೂನು ಅನ್ವಯ ಆಗಲ್ಲ. ಖರ್ಚೆಲ್ಲ ಭಾರತ ಸರ್ಕಾರ ನೋಡಬೇಕು. ಬೇಕಾದು ವ್ಯಾಪಾರ ವಹಿವಾಟು ಕಷ್ಟವಾಗಿತ್ತು, ಈಗ ಹೂಡಿಕೆಗೆ ಸಕಲ ಅವಕಾಶ ಇದೆ. ಟೀಕೆ ಮಾಡ್ತಾರೆ, ಮತ್ತು ಕೂಡ ಟೀಕೆ ಮಾಡೋರು ಮಾಡ್ತಾನೇ ಇರ್ತಾರೆ. ಮೊದಲು ಹೂಡಿಕೆದಾರರಿಗೆ ಭಯ ಇತ್ತು. 2021ರಲ್ಲಿ 20,000 ಕೋಟಿ ಹೂಡಿಕೆ ಬಂತು. ವಿದೇಶಗಳಿಂದ ಉಗ್ರರಿಗೆ ಬೆಂಬಲ ಇತ್ತು. ಇದೀಗ MR ಗ್ರೂಪ್ನಿಂದ ಹೂಡಿಕೆ ಬಂದಿದೆ. ಉಗ್ರರಾಗ್ತಾ ಇದ್ರು ಯುವಕರು ಎಲ್ಲ. ಬೇರೆ ಕೆಲಸನೇ ಇಲ್ಲ. ಅಲ್ಲಿ ನೀವು ದೋಣಿಯಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಂತ ಅಂದ್ಬಿಟ್ಟು 5 ರೂಪಾಯಿ 10 ರೂಪಾಯಿ ತಗೋಬೇಕು. ಈಸಿ ಇದ್ದದ್ದು ಉಗ್ರರಾಗೋದೆ. ಆಜಾವ್ ಅಂತಂದರೆ ಗನ್ ಕೊಡ್ತಾಯಿದ್ರು, ದುಡ್ಡು ಕೊಡ್ತಾಯಿದ್ರು, ಯಾವನು ಬೇಡ ಅಂತಿದ್ದ. ಈಗ ವರ್ಷದಲ್ಲಿ 10,000 ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ಒಂದು ವರ್ಷದಲ್ಲಿ. ಕಾಶ್ಮೀರಕ್ಕೆ ಪ್ರವಾಸಿಗರು ಬರ್ತಾಯಿದ್ರು, ಬಂದರೆ ವಾಪಸ್ ಬರೋ ಗ್ಯಾರಂಟಿ ಇರಲಿಲ್ಲ. ಆದರೆ 2022ರಲ್ಲಿ 1,62,00,000 ಪ್ರವಾಸಿಗರು ಅಲ್ಲಿಗೆ ಬಂದಿದ್ದಾರೆ. ಈವನ್ ಏನು ಭಾರತ್ ಜೋಡೋ ಯಾತ್ರೆ ಕೊನೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿಗೆ ಹೋಗಿದ್ದರು, ಪ್ರಿಯಾಂಕಾ ವಾದ್ರಾ ಕೂಡ ಅಲ್ಲಿಗೆ ಹೋಗಿದ್ದರು. ನೀವು ರಾಜ್ಯಕ್ಕೆ ಬದಿಗಿಟ್ಟಿಡಿ, ಅಲ್ಲಿಗೆ ಹೋಗೋಕ್ಕಾಯ್ತಲ್ಲ. BJP ಅವರು ಟೀಕೆ ಮಾಡ್ಬೋದು ಮತ್ತೊಂದು ಕಡೆ, ನೋಡ್ರಾ ಬಂದ್ರ. ನೋ, ಕೆಲವು ವಿಚಾರಗಳಲ್ಲಿ ನಾವು ಟೀಕೆ ಟಿಪ್ಪಣಿ ಮಾಡಬಾರ್ದು. BJP ಕಾಂಗ್ರೆಸ್ಸನ್ನು ಮಾಡಬಾರ್ದು, ಕಾಂಗ್ರೆಸ್ BJPಯನ್ನು ಮಾಡಬಾರ್ದು. ಯಾಕೆಂತಂದರೆ ಅದು ದೇಶದ ಹಿತಾಸಕ್ತಿಯ ವಿಚಾರ. ಯಾರೇ ನಿರ್ಧಾರ ಕೈಗೊಳ್ಳಿ ಅದಕ್ಕೆ ಶಬಾಷ್ ಹೇಳಬೇಕು. 2014ರವರೆಗೆ 7 ನ್ಯಾಷನಲ್ ಹೈವೇ, 2021ರಲ್ಲಿ 11 ನ್ಯಾಷನಲ್ ಹೈವೇ. ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಇರಲಿಲ್ಲ. ಈಗ ಏಮ್ಸ್, IIT, 7 ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಕಾಶ್ಮೀರದಲ್ಲಿ. ಕಾಶ್ಮೀರಿ ಹಿಂದೂಗಳಿಗೆ ಭಯ ಇತ್ತು, ಹೆಂಗೆ ಒಡೆದೋಡಿಸಿದ್ರು. ಇದೀಗ 3,000 ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ. ಕಾಶ್ಮೀರಿ ಹಿಂದೂಗಳ ಮನೆ ಕಿತ್ತುಕೊಂಡ್ರು, 3,000 ಮನೆಗಳ ಹಂಚಿಕೆ ಆಗಿದೆ. ದೇಗುಲ ಕೆಡವುತ್ತಾ ಇದ್ರು, 15 ದೇಗುಲಗಳ ಮರುನಿರ್ಮಾಣವಾಗಿದೆ. ಹಬ್ಬ ಹರಿದಿನಗಳಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇತ್ತು. ಶೋಭಾಯಾತ್ರೆ ಇದೀಗ ಶುರುವಾಗಿದೆ. ಇವೆಲ್ಲವೂ ಕೂಡ ಕಾಶ್ಮೀರದಲ್ಲಿ ಬದಲಾವಣೆಯಾಗಿದೆ. ಇದೀಗ ಚುನಾವಣೆ ನಡೆಯುತ್ತೆ. ಕಷ್ಟ ಇದೆ, ಗೊತ್ತಿದೆ. ಆದರೆ ಒಮ್ಮೆ ಡಿಸಿಷನ್ ತಗೊಂಡ್ರೆ 370 ತೆಗೆಯೋದು, ಕಾಶ್ಮೀರವು ನಮ್ಮದನ್ನಾಗಿ ಮಾಡ್ಕೊಳ್ಳೋದು ಅನ್ನುವಂಥ ಡಿಸಿಷನ್ ತಗೊಂಡ ನಂತರ ಕರೆಕ್ಟ್ ಡಿಸಿಷನ್ನ, ಬ್ಯಾಡ್ ಡಿಸಿಷನ್ನ, ಗುಡ್ ಡಿಸಿಷನ್ ಅಂತಿಲ್ಲ. ಡಿಸಿಷನ್ಗಳಲ್ಲಿ ಇದು ಗುಡ್ ಡಿಸಿಷನ್, ಇದು ಬ್ಯಾಡ್ ಡಿಸಿಷನ್ ಅಂತ ಇಲ್ವಂತೆ. ಮೊದಲು ಡಿಸಿಷನ್ ತಗೊಳ್ಳಿ, 370 ತೆಗೆಯೋದು ಡಿಸಿಷನ್ ತಗೊಂಡಾಯ್ತು. ಇನ್ನು ಟೇಕ್ ಎ ಡಿಸಿಷನ್ ಆ್ಯಂಡ್ ಮೇಕ್ ಇಟ್ ಗುಡ್.